ಹಾಯ್. ಸೊ ಇವತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿಯಲ್ಲಿ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾನೆ. ಆನ್ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ ಯಾವಾಗಲೂ ಕೂಡ ಐದರ್ ಇನ್ ಸ್ಲೆಟ್ ಅಥವಾ ನೆಟ್ಟಲ್ಲಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ದಟ್ಸ್ ವಾಟ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಅದರಲ್ಲೂ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂತಂದರೆ ಇಂಟ್ರಾಕ್ಷನ್ ಎನರ್ಜಿ ಆಫ್ ದ ಟು ಡೈಪೋಲ್. ನೋಡೋಣ, ಭಾಳಷ್ಟು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನು ಮತ್ತು ಇದ್ರ ಮೇಲೆ ಕ್ವೆಶನ್ ಯಾವ ರೀತಿ ಕೇಳ್ತಾನೆ ಅಂತ ನೋಡೋಣ. ಸೊ ಎಕ್ಸ್ಪ್ರೆಷನ್ ಬಂದುಬಿಟ್ಟು ಇಂಟ್ರಾಕ್ಷನ್ ಎನರ್ಜಿಗೆ ಐ ಕ್ಯಾನ್ ರೈಟ್ ಐದರ್ ಇ ಆರ್ ಯು ಆರ್ ಡಬ್ಲ್ಯೂ. ಸೊ ಇಂಟ್ರಾಕ್ಷನ್ ಎನರ್ಜಿ ದಟ್ಸ್ ವಾಟ್ 1/4 pi epsilon 0 because of dipole it is r cube. Electric field ಅಂತ ಅನ್ಕೋಬೇಡಿ, either u or it is an e energy. Okay, so it's an r cube and here dipole moment of 1 dot dipole moment of 2. Okay, minus of 3 times of dipole moment of 1 dot r cap unit vector r cap into dipole moment of 2 dot of ಬೇಕಾದ್ರೆ ಇಲ್ಲಿ ಬ್ರಾಕೆಟ್ ಹಾಕೋಬಹುದು ನೀವು r cap. Okay, so this is actual picture. ಇದು ನೀವು ಬೇಕಾದರೆ ಇಲ್ಲಿ ಡಾಟ್ ಪ್ರಾಡಕ್ಟ್ನೆಲ್ಲ ಮಲ್ಟಿಪ್ಲಿಕೇಶನ್ ಇರುತ್ತೆ. ಬೇಕಾದ್ರೆ ಇಲ್ಲಿ ಡಾಟ್ ಪ್ರಾಡಕ್ಟ್ನ ರಿಮೂವ್ ಮಾಡಿದ್ರೆ ಯೂನಿಟ್ ವೆಕ್ಟರ್ ನಿಮಗೆ ಗೊತ್ತಿದೆ ಏನು ಫಾರ್ಮಲ್ಲಿ ಬರುತ್ತೆ ಅಂತ. ಸೊ ಯು ಈಸ್ ಈಕ್ವಲ್ ಟು 1/4 pi epsilon 0 r cube p1 p2 minus 3 p1 cos theta p2 cos theta. ಇದಕ್ಕೆ 1 ಅಂತ ಇಟ್ಕೊಳ್ಳೋಣ, ಇದಕ್ಕೆ 2 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ರಿಲೇಷನ್ ಮೇಲೆ ಕ್ವೆಶನ್ ಯಾವ ರೀತಿ ಕೇಳಿದ, ಒಂದು ಎಕ್ಸಾಂಪಲ್ ತೊಗೊಂಡಾಗ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸಪೋಸ್ ದ ಕ್ವೆಶನ್ ವಿಲ್ ಬಿ ಲೈಕ್ ದಿಸ್. ಹೆಂಗೆ ತೊಗೊಳ್ಳಿ, ಯಾವ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಈಗ ತೊಗೊಂಡು ಅಂತ ಇಟ್ಕೊಳ್ಳಿ. ಓಕೆ, so dipole moment with the direction of field, it makes some angle exactly 45 degree. It is a p1. Okay, and here also it makes angle of 45 degree. This is p2. So this is, sorry, I can take it as an p1. This is an p2. Then p1 and then p2. This is p2. So this is p1. Okay, so this is the case or a question what they're asked in previous exam. Here theta 1 will be 45 degree and theta 2 will be 45 degree. Then what will be the interaction energy between these two dipoles? U is equal to 1/4 pi epsilon 0. Okay, it is in p1 p2 minus 3 times of cos of 45 degree 1/√2 p1 cos of 45 degree 1/√2 p2 1/√2 p2 into 1/√2 cos of 45 degree. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ. cos of 45 degree value 1/√2. Okay, so u is equal to, here it should be r cube na, yeah. So 1/4 pi epsilon 0 r cube. So it is p1 p2 minus
So 1 by root 1 by root 2 whole square, 3 by 2 P1 P2. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ನೀವು ಸೂಟಬಲ್ ಆಪ್ಷನ್ ಏನಿದೆ ಅದನ್ನು ನೋಡಿಕೊಂಡು ಆನ್ಸರ್ನ ಇಡಬೇಕಾಗುತ್ತೆ. 1/4πε0 r³ ಸೊ ಎಲ್ಸಿಎಂ ತೆಗೆದ್ರೆ 2P1 P2 minus 3P1 P2 divided by 2. Okay, so U is equal to 1/4πε0 r³ ಏನು ಬಂತಿಲ್ಲಿ minus P1 P2 by 2. Okay, so this is the right answer. ಓಕೆ, ನಿಮಗೆ ಒಂದೇ ಎಕ್ಸಾಂಪಲಲ್ಲಿ ಕ್ಲಾರಿಟಿ ಬಂತು ಅನ್ಕೋತೀನಿ. ಸೊ ಇಫ್ ಇಟ್ ಡಿಡ್ ನಾಟ್ ಗೆಟ್ ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಒನ್ ಮೋರ್ ಎಕ್ಸಾಂಪಲ್. ಯಾವ್ದು ತಗೊಳ್ಳಿ? ನೆಟ್ ಕ್ವಶನ್ನೇ ತಗೋತೀನಿ. ನೆಟ್ ಕ್ವಶನ್. ಸೇ P1 exactly at this point, it is in this direction. Okay, and the interaction energy we need to show in this direction, which is at a distance A. ಸೊ ಕೋರ್ಡಿನೇಟ್ಸ್ ಏನು ಮಾಡ್ತಾರಪ್ಪ ಅಂತಾರೆ, ಹಿಂಗೆ ಇಲ್ಲಿಂದ ಇಲ್ಲಿಗೆ ಅಂತ ಕೊಡೋದಿಲ್ಲ. ಸೊ ಆಮೇಲೆ ಇಲ್ಲಿಂದ ಇಲ್ಲಿಗೆ ಎ. ಸೊ ಇದು ಬಂದು ಹೀಗಿದೆ. ಸೊ ಫೀಲ್ಡ್ ಡೈರೆಕ್ಷನ್ ಕೆಳಗಡೆ ಬರುತ್ತೆ. ಓಕೆ, ಲೆಟ್ ಇಟ್ ಬಿ ಏನಪ್ಪ ಅಂತಂತಂದರೆ ಇದನ್ನು P1 ಅಂತ ತಗೋತೀನಿ, ಇದನ್ನು P2 ಅಂತ ತಗೋತೀನಿ. ಸೊ ನಾವು exactly what's an angle between this. It makes a right angle. So in such a case, θ1 90 degree, θ2 ಬಂದ್ಬಿಟ್ಟು ಎರಡು ಕೇಸು 90 ಡಿಗ್ರಿನೇ ಇರುತ್ತೆ. ಇದರಲ್ಲಿ ಡೌಟೇ ಇಲ್ಲ, ಎರಡು ಆಲ್ಮೋಸ್ಟ್ ಸಿಮಿಲರ್ ಆ್ಯಂಗಲ್ ಬರುತ್ತೆ. ಸೊ ಈ ಥರ ಎಕ್ಸಾಂಪಲ್ ಇರುತ್ತೆ. ಅಂದರೆ ಏನು ಮಾಡ್ತಾನಪ್ಪ ಅಂತಂದರೆ ಕ್ವಶನ್ ಕೊಡಬೇಕಾದ್ರೆ ಪೊಸಿಷನ್ ಆಫ್ x, a, 0 ಈ ರೀತಿ ಕೊಡೋಂಥದ್ದು. ಓಕೆ, ಸೊ ಲೆಟ್ ಇಟ್ ಬಿ. ಸೊ ಡೈರೆಕ್ಟಾಗಿ ಫಿಗರ್ನೇ ತೊಗೊಂಡಿದ್ದೀವಿ. ಸೊ ಇಂಟ್ರಾಕ್ಷನ್ ಎನರ್ಜಿ U is equal to 1/4πε0 r³. ಓಕೆ, P into P square, no doubt in that. Okay, both they are identical here. So this is also P. Okay, need not to take this. Okay, P square. ಸೊ ಕ್ವಶನಲ್ಲೇ ಕೊಟ್ಟಿರ್ತಾನೆ P ಅಂತ ಕೊಟ್ಟಿದ್ರೆ ಮಾತ್ರ ಹಾಕೋಬೇಕಲ್ಲ, P1 P2 ಅಂತಲೇ ಹಾಕೋಬೇಕು. ಓಕೆನಾ? ಸರಿ, ಡೈರೆಕ್ಟಾಗಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಫಾರ್ಮುಲಾ, ಇಲ್ಲಿ 3 P of cos of 90 degree value. This term will become 0. First term will become 0. Cos of 90 degree. Second term will become 0. 0 into anything 0. ಸೊ ಇಲ್ಲಿ 3 ಇದ್ರೂ ಇರಲಿ, ಕಾಸ್ ಆಫ್ 90 ಡಿಗ್ರಿ 0. ಹಾಗಾಗಿ -3 ಇಂಟು P1 ಕಾಸ್ θ1 P2 ಕಾಸ್ θ2 ಅಂದರೆ ದ ಹೋಲ್ ಟರ್ಮ್ ವಿಲ್ ಬಿಕಮ್ಸ್ 0. ಅಂದರೆ ದಿಸ್ ರಿಮೈನಿಂಗ್ ಕರೆಕ್ಷನ್ ಟರ್ಮ್ ಏನಿದೆಲ್ಲ ಫ್ಯಾಕ್ಟರ್ ದಟ್ ವಿಲ್ ಬಿಕಮ್ಸ್ 0. ದೆನ್ ವಾಟ್ಸ್ ದ ರಿಮೈನಿಂಗ್ ಇಯರ್? ಇಟ್ ಈಸ್ ಓನ್ಲಿ U is equal to 1/4πε0 P square divided by r³. ಇನ್ ಸಚ್ ಕೇಸ್ ಸಪೋಸ್ P1 P2 ಅಂದರೆ P1 P2 by r³ ಅಂತ ಇರುತ್ತೆ. ಇಟ್ಸ್ ರೈಟ್ ಆನ್ಸರ್. ಬಟ್ ಇಟ್ನ ಭಾಳಷ್ಟು ಇಂಪಾರ್ಟೆಂಟು. ಈ ಥರ ಕಾನ್ಸಂಟ್ರೇಟ್ ಮಾಡಿ ಡೈಪೋಲ್ ಮೇಲೆ, ಎಕ್ಸ್ಪೆಷಲಿ ಇಂಟ್ರಾಕ್ಷನ್ ಎನರ್ಜಿ, ಫೋರ್ಸ್ ಕೇಳಬಹುದು. ಫೋರ್ಸ್ ಕೇಳಬೇಕಾದ್ರೆ ನಿಮಗೆ ರಿವರ್ಸ್ ಹೋಗ್ಬೋದು ನಾವು. ಸೊ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಇಟ್ ಈಸ್ ವಾಟ್ ವರ್ಕ್ ಡನ್ ಆರ್ ಇಂಟ್ರಾಕ್ಷನ್ ಎನರ್ಜಿ. ಇನ್ ಟರ್ಮ್ಸ್ ಆಫ್ ವರ್ಕ್ ಡನ್ ಆದರೂ ಕೇಳ್ಬೋದು, ಇಂಟ್ರಾಕ್ಷನ್ ಎನರ್ಜಿ ಅಂತಾದರೂ ಕೇಳ್ಬೋದು. ಸೊ
ಹೀಗಿರಬೇಕಾದ್ರೆ ಫೋರ್ಸ್ ಕೊಟ್ಟು ವರ್ಕ್ ಇದನ್ನು ಕೇಳಿದ್ರೆ ಅಥವಾ ಡೈಪೋಲಲ್ಲೇ ಏನು ನಾವು ರೆಡ್ಯೂಸ್ ಮಾಡ್ಕೋಬೋದು, ಭಾಳ ಸಿಂಪಲ್ ನೋಡಿ. ಸೊ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ಭಾಳ ಶಾರ್ಟ್ಕಟ್ಟಲ್ಲಿ ಕೊಡ್ತೀನಿ. ಸೊ ಇಂಟ್ರಾಕ್ಷನ್ ಎನರ್ಜಿ ಪರ್ ಯೂನಿಟ್ ಡಿಸ್ಪ್ಲೇಸ್ಮೆಂಟ್ ಆರ್, ಓಕೆನಾ. ಸೊ ಅಲ್ಲಿಗೆ ಸಮ್ಟೈಮ್ಸ್ ಇಂಟಿಗ್ರೇಷನ್ನಲ್ಲಿದ್ದರೆ ಪಾರ್ಷಿಯಲ್ ಇದ್ದರೆ ಇಂಟಿಗ್ರೇಷನ್ಗೆ ಹೋಗಬೇಕಾಗುತ್ತೆ. ನಥಿಂಗ್ ಟು ವರಿ, ಭಾಳ ಶಾರ್ಟ್ಕಟ್ಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಕೇಸಲ್ಲಿ ಫೋರ್ಸ್ ಏನಾಗುತ್ತೆ, ಫೋರ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಇಂಟ್ರಾಕ್ಷನ್ ಎನರ್ಜಿ ನಾವು ಈ ಫಸ್ಟ್ ಕೇಸಲ್ಲಿ ವೆರ್ ಇಟ್ ಈಸ್ ಫಸ್ಟ್ ಕೇಸ್, ಇಟ್ ಈಸ್ ಫಸ್ಟ್ ಕೇಸ್, ಇಟ್ ಈಸ್ R3. ಸೊ ಅಲ್ಲಿಗೆ ಇಂಟ್ರಾಕ್ಷನ್ ಎನರ್ಜಿ ನಿಮಗೆ ಇದು ಈ ರೀತಿ ಬಂದಿರುತ್ತೆ, 1/4πε0 R3. ಓಕೆ. ಸೊ P1 minus P1 P2 divided by what is that number, it's in 2, ಓಕೆನಾ. ಸೊ ಆಲ್ ಡಿವೈಡೆಡ್ ಬೈ R ಅಂದರೆ ಏನಿಲ್ಲ ಅಂದರೆ 1 ಅಂತ ಇರುತ್ತೆ. ಸೊ ಇದನ್ನು ನಾನು ಇದಕ್ಕೆ ತಗೊಂಡ್ರೆ ಸೊ ಇಲ್ಲೇನಾಗುತ್ತೆ, ಮಲ್ಟಿಪ್ಲೈ ಮಾಡಿದ್ರು ಕೂಡ ಓಕೆ 1 divided by R ಅಂತ ಬರುತ್ತೆ, R3ಗೆ ಮಲ್ಟಿಪ್ಲೈ ಆಗುತ್ತೆ. ದೆನ್ F is equal to minus 1 divided by 4πε0 R to the power of 4. ಇಟ್ಸ್ ಅನ್ P1 P2 divided by 2. ನೋಡಿ ಎಷ್ಟು ಸಿಂಪಲ್, ನೋಡಿ ಮಾಡ್ಬೋದೇ ಇಲ್ಲೋ ಕೇಳಿದ್ದಾನೆ. ನಾನು ಯಾಕೆ ರಿವರ್ಸ್ ಬಂದೆಪ್ಪ ಅಂದರೆ ನಿಮಗೆ ಫೋರ್ಸನ್ನ ಡೆರೈವ್ ಮಾಡಿ ಈ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಮತ್ತು ಇಂಟ್ರಾಕ್ಷನ್ ಎನರ್ಜಿ ವರ್ಕನ್ನು ಮಾಡೋದು ಡೈಪೋಲ್ ಮೇಲೆ ಕೇಳುವಂಥ ಕ್ವೆಶನ್ಸ್ ಇದು. ನಾವು ಹಿಂಗೆ ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಹೀಗೆ ಫಸ್ಟು ಫೋರ್ಸನ್ನು ಫೈಂಡ್ ಔಟ್ ಮಾಡಿ ರಿವರ್ಸ್ ಬರಬೇಕಂದ್ರೆ ತುಂಬ ಕಾಂಪ್ಲೆಕ್ಸ್ ಆಗುತ್ತೆ. ವೆರಿ ಈಸಿಯೆಸ್ಟ್ ವೇ, ಜಸ್ಟ್ ಯು ರಿಮೆಂಬರ್ ದಿಸ್ ಎಕ್ಸ್ಪ್ರೆಷನ್ and understand the concept, substitute the values and you will get final expression or final answer for the particular question. So okay, ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಹಿಂಗೆ ಹೋದರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ. ಅದಾದಮೇಲೆ ನಾವು ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಈ ಎಕ್ಸ್ಪ್ರೆಷನ್ ನಾವು ಇದೆಲ್ಲ ಕಾಂಪ್ಲೆಕ್ಸ್ ಆಗೋದಕ್ಕಿಂತ ಇದು ಈಸಿಯೆಸ್ಟ್ ವೇ, ಯಾಕೆಂದರೆ ಈಸಿಯಾಗಿ ನೆನ್ಪಿಟ್ಕೋಬೋದು ಎಕ್ಸ್ಪ್ರೆಷನ್ನು. ಆ್ಯಂಗಲ್ಸ್ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೋಗ್ಬೋದು. ಸೊ ಇಂಟ್ರಾಕ್ಷನ್ ಎನರ್ಜಿ ಎಕ್ಸ್ಪ್ರೆಷನ್ ಬರುತ್ತೆ. ಇಂಟ್ರಾಕ್ಷನ್ ಎನರ್ಜಿನೇ ಕೇಳಿದ್ನು ಅಂದರೆ ನೀಡ್ ನಾಟ್ ಟು ಗೋ ಬ್ಯಾಕ್, ಓಕೆನಾ. ಇದನ್ನು ಮಾಡಿ ಇಂಟು ಡಿಸ್ಪ್ಲೇಸ್ಮೆಂಟ್, ಐ ಮೀನ್ ಇಂಟ್ರಾಕ್ಷನ್ ಎನರ್ಜಿ ಫೋರ್ಸ್, ಇಂಟ್ರಾಕ್ಷನ್ ಎನರ್ಜಿ W ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ DR ಅಂತ ಮಾಡಿ ಇದನ್ನು ಅರೈವ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಅಷ್ಟು ಕಾಂಪ್ಲೆಕ್ಸಿಟಿ ಇರೋದಿಲ್ಲ, ಭಾಳ ಸಿಂಪ್ಲಿಸಿಟಿ ಆಗಿ. ಸೊ ಯು ಕ್ಯಾನ್ ಸಾಲ್ವ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್, ಓಕೆನಾ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಫೋರ್ಸನ್ನು ಫೈಂಡ್ ಔಟ್ ಮಾಡಬೇಕು ಅನ್ಕೊಳ್ಳಿ, ಅವಾಗ ಇನ್ನೂ ಈಸಿ ಆಗಿಬಿಡುತ್ತೆ. ಏನು, ಈ ಶಾರ್ಟ್ನ ಇಂಟನ್ನ ನೆನಪಿಟ್ಕೊಳ್ಳಿ ಸಾಕು. ಯು ವಿಲ್ ಗೆಟ್ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ಪರ್ಟಿಕ್ಯುಲರ್ ಕೇಸ್. ಅದೇ ರೀತಿ ಇಲ್ಲಿ ಬಂದರೆ ಏನಾಗುತ್ತೆ, ಸೊ F is equal to ಇಂಟ್ರಾಕ್ಷನ್ ಎನರ್ಜಿ ಪವರ್, ಓಕೆ, ದಟ್ಸ್ ವಾಟ್ U is equal to FR ಅಂತ ತಗೋತದ್ದು, F is equal to U/R. ಸೊ ಅಲ್ಲಿಗೆ ಇದೇನಾಗ್ಬೋದು, ಸೊ ಇಟ್ ಈಸ್ ವಾಟ್ 1/4πε0 P² divided by R to the power of 4. got it? ಓಕೆ, ಭಾಳ ಸಿಂಪಲ್. ಥ್ಯಾಂಕ್ ಯು.